ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆರೋಗ್ಯಕರವಾದ ರುಚಿಕರವಾದ ನುಗ್ಗೆ ಸೊಪ್ಪನ್ನ ಉಪ್ಪು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಮೊದಲೇ ಹೇಳಿರೋ ಥರ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿಯಿಂದ ತುಂಬ ಲಾಭಗಳಿವೆ ಮನುಷ್ಯನಿಗೆ. ಆದ್ದರಿಂದ ನುಗ್ಗೆ ಸೊಪ್ಪು ಆದಷ್ಟು ಯೂಸ್ ಮಾಡೋಣ. ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಇಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಇದರಲ್ಲಿ ಹುಳ ಎಲ್ಲ ಇರುತ್ತೆ ಸೊಪ್ಪಿನಿಂದೆ, ಅದನ್ನು ನೋಡಿಕೊಂಡು ನೀಟಾಗಿ ಬಿಡಿಸ್ಕೋಬೇಕು. ನೋಡಿ, ಬಿಡಿಸ್ಕೊಂಡಿದ್ದೀನಿ, ಇಷ್ಟ ಆಗಿದೆ. ಅದು ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ ನಾನು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಹಾಕ್ಕೊಂಡು ಈ ಥರ ಒದ್ರುಕೋಬೇಕು. ಆವಾಗ ಗಲೀಜು ಏನಾದರೂ ಇದ್ದರೆ ಹೋಗುತ್ತೆ. ಇವಾಗ ನಾನು ಮುಕ್ಕಾಲು ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ತೊಳ್ಕೊಂಡು ಒಂದು 3 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. ಇದನ್ನು ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊತಿಲ್ಲ, ನಾನು ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊತಿರ್ತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಇವಾಗ ಇದು ಬೇಯೋ ತನಕ ನಾನಿಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು 9 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಏನಾದರೂ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಟೊಮೊಟೊನ ಬೆಂಕಿಯಲ್ಲಿ ಸುಟ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನು ಜೀರಿಗೆ, ಉಪ್ಪು ಮತ್ತು ಈಗ ಟೊಮೊಟೊನ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಟೊಮೊಟೊಗೆ ನೀರೆಲ್ಲ ಹಾಕಿ ಸಿಪ್ಪೆ ಬಿಡಿಸ್ಕೊಳಕ್ಕೆ ಹೋಗ್ಬೇಡಿ, ಅದೇ ಥರ ಸಿಪ್ಪೆನ ತಗೊಳ್ಳಿ. ಈ ಥರ ಟೊಮೊಟೊನ ಬೆಂಕಿಯಲ್ಲಿ ಸುಟ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ಇವಾಗ ಬೇಳೆ ನೋಡಿ ಮೀಡಿಯಮಾಗಿ ಬೆಂದಿದೆ. ಮೀಡಿಯಮಾಗಿ ಬೇಯಿಸ್ಕೋಬೇಕು ಅಷ್ಟೇ, ತುಂಬ ಬೇಯಿಸ್ಕೊಂಡ್ರೆ ಸೊಪ್ಪಿನ ಜೊತೆ ಬೇಳೆ ಎಲ್ಲ ಕಲಸೋಗ್ಬಿಡುತ್ತೆ. ಅದ್ರ ಜೊತೆಗೆ ಸೊಪ್ಪು ಹಾಕಿದ್ಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ ಜಜ್ಜಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ, ಒಂದು 5 ಮೆಣಸು ಹಾಕ್ಬಿಟ್ಟು ಇದ್ರ ಜೊತೆಗೆ ಇವಾಗ ರುಬ್ಬೋಣ. ಒಂದು ಕಡೆಯಲ್ಲಿ ಬೇಳೆ ಮತ್ತು ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ. ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತೀನಿ. ನೋಡಿ, ನೀರಿಷ್ಟು ಬಂದಿದೆ. ಇದೇ ನೀರಿಗೆ ನಾವು ಈಗ ರುಬ್ಕೋತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈಗ ಮೆಣಸಿನ್ಕಾಯಿ ಎಲ್ಲನೂ ರುಬ್ಬಿದ್ದೀನಿ. ಇಲ್ಲಿ ಖಾರ ಜಾಸ್ತಿ ಆದರೆ ಎತ್ತಿಟ್ಕೊಳ್ಳಿ ನೀವು, ಇಲ್ಲಾಂದರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಜಾಸ್ತಿ ಅನ್ನಿಸ್ತಿದೆ, ಅದಕ್ಕೆ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಹಾಕಿ ರುಬ್ಕೊಂಡು ಇವಾಗ ಆ ನೀರು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ನೀರೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಅರ್ಧ ಲೋಟದಷ್ಟು ಅಷ್ಟೇ ಹಾಕ್ಕೊಳ್ಳಿ. ನಾನೀಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಸೊಪ್ಪು ಬೇಯಿಸಿದ್ನಲ್ಲ, ಅದೇ ಪಾತ್ರೆಗೆ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಅದರಲ್ಲೇ ಒಗ್ಗರಣೆ ಹಾಕ್ತಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಮಿಕ್ಸ್ ಮಾಡಿದ್ವಲ್ಲ ಆ ರಸ ಎಲ್ಲನೂ, ಸಾಂಬಾರೆಲ್ಲನೂ ಇದರಲ್ಲಿ ಹಾಕೋಣ. ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸೋಕೆ ಹೋಗ್ಬಾರ್ದು. ಸೊಪ್ಪು ಹಾಕ್ದಾಗಲೂ ಅಷ್ಟೇ, ಸಾಂಬಾರು ಕುದಿಯುವಾಗಲೂ ಅಷ್ಟೇ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಸಾಂಬಾರು ಕೈ ಬರುತ್ತೆ. ಈಗ ಸೊಪ್ಪನ್ನ ಒಗ್ಗರಣೆ ಹಾಕೋಣ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ,
ಸಾಸಿವೆ ಸಿಡಿದ ನಂತರ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡೋಣ. ಬೆಳ್ಳುಳ್ಳಿನ ನೀವು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸಪ್ರೇಟ್ ಮಾಡಿದಂಥ ಸೊಪ್ಪು ಮತ್ತು ಬೇಳೆನ ಹಾಕಿ ಇವಾಗ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನ ಉದುರಿಸೋಣ ಲಾಸ್ಟಲ್ಲಿ. ಇವಾಗ ಕಾಯಿ ತುರಿ ಉದುರಿಸ್ತಾ ಇದ್ದೀನಿ. ಈ ಥರ ನಿಮ್ಮನೆಯಲ್ಲೂ ಮಾಡಿ ನೋಡಿ. ನೀವು ಇದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮಾಡ್ತಿರೋ ರೀತಿ ಏನಾದ್ರು ನೀವು ಮಾಡಿಲ್ಲ ಅಂದರೆ ನಿಮ್ಮನೆಯಲ್ಲೂ ಒಂದ್ಸತಿ ಮಾಡಿ ನೋಡಿ. ಟೇಸ್ಟ್ ಚೆನ್ನಾಗಿದೆ ಅದನ್ನು ಕಮೆಂಟ್ಸ್ ಮಾಡಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಸೊಪ್ಪು ಒಗ್ಗರಣೆ ಆಗಿದೆ, ಸಾಂಬಾರು ಈ ಕಡೆ ಕುದೀತಾ ಇದೆ. ಇದು ಸ್ವಲ್ಪ ತಣ್ಣಗಾಗೋ ತನಕ ಮುಚ್ಚಕ್ಕೆ ಹೋಗ್ಬಾರ್ದು. ತಣ್ಣಗಾದ್ಮೇಲೆ ಪ್ಲೇಟ್ ಮುಚ್ಕೋಬೋದು. ಬಿಸಿ ಬಿಸಿಲಿ ಮುಚ್ಚಕ್ಕೆ ಹೋಗ್ಬಾರ್ದು. ಸಾಂಬಾರು ಇಲ್ಲಾಂದರೆ ಕೈ ಬಂದ್ಬಿಡುತ್ತೆ. ಸಾಂಬಾರು ಕುದೀತಾ ಇದೆ. ಒಂದು 2-3 ಕುದಿ ಬರೋ ತನಕ ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ಸಾಂಬಾರು, ಸೊಪ್ಪು, ಒಗ್ಗರಣೆ ಸೊಪ್ಪು ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ. ಬಾಯ್ ಬಾಯ್. ಥ್ಯಾಂಕ್ ಯು.